ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಒಂದು ಕಡಿಮೆ ಸಮಯದಲ್ಲಿ ನೀವೆಲ್ಲರೂ ಕೂಡ ನನಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ, ವಿಶ್ವಾಸವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಾನು ಎಂದಿಗೂ ಚಿರಋಣಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ನಾನು ಕೂಡ ಹೇಳ್ತೀನಿ. ಇಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮೆಲ್ಲರೂ ನನ್ನ ಜೊತೆಗೆ ಒಂದು ಏನಂತ ಹೇಳ್ತಾರೆ, ನೀವು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ನಾನು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ಪರ್ಸನಲ್ ರೀಡಿಂಗ್ ಬಗ್ಗೆ ಯಾರ್ಯಾರಿಗೆ ನಿಮಗೆ ಏನೇನು ಡೌಟ್ ಇದೆ ಖಂಡಿತವಾಗೂ ನಾನು ನಿಮಗೆ ಶೀಘ್ರದಲ್ಲಿನೇ ಹೇಳ್ತೀನಿ. ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗ್ತಾ ಇದೆ, ಅದಕ್ಕಾಗಿ ಸ್ವಲ್ಪ ಅರೇಂಜ್ಮೆಂಟ್ ನಡೀತಾ ಇದೆ. ಪರ್ಸನಲ್ ರೀಡಿಂಗ್ ಯಾರ್ಯಾರಿಗೆ ಬೇಕು ಖಂಡಿತ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೆರಿ ಸೂನ್ ನಾನು ಇದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ದಿನ ಬರುವಂಥ ದಿನಗಳು 1 ಏಪ್ರಿಲಿಂದ 10 ಏಪ್ರಿಲ್ವರೆಗೂ ಯಾವ ಎಲ್ಲ ರಾಶಿಗೆ ಏನೇನು ಬರ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಹಾಗಿದ್ರೆ ಫ್ರೆಂಡ್ಸ್ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಬರುವಂಥ ದಿನಗಳು 1 ಏಪ್ರಿಲಿಂದ 10 ಏಪ್ರಿಲ್ವರೆಗೂ ಅವರ ಒಂದು ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅವರ ಕರಿಯರ್ ಏನಿದೆ ಅದನ್ನ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿರುತ್ತೆ ಅಂತ. ಮತ್ತೆ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಕೂಡ ಚೆಕ್ ಮಾಡೋಣ. ಲವ್ ರಿಲೇಶನ್ಶಿಪ್ ರೀಡಿಂಗ್ ಏನಿದೆ ಅದನ್ನ ನಾನು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂತಂದ್ರೆ ಅದಕ್ಕೆ ಸ್ವಲ್ಪ ಡೀಪ್ ರೀಡಿಂಗ್ ಇರುತ್ತೆ, ಹಾಗಾಗಿ ಟೈಮ್ ಬೇಕಾಗುತ್ತೆ. ಸೊ ಅದನ್ನ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಎಷ್ಟು ನಿಮ್ಗೆ ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತೆ ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಒಂದು ಕಾರ್ಡ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ರಿಲೇಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಪರ್ಸನಲ್ ಆಗಿ ನಾನು ನಿಮ್ಗೆ ಹೇಳಿದ್ನಲ್ವಾ, ಇನ್ನೂವರೆಗೂ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೆರಿ ಸೂನ್ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಓಕೆ, ಸೊ ಬರೋ ಅಂಥ ದಿನಗಳು ಮಿಥುನ ರಾಶಿಯವರಿಗೆ ಏನೆಲ್ಲ ಯೂನಿವರ್ಸ್ ಗೈಡೆನ್ಸ್ ಮಾಡ್ತಾ ಇದೆ, ಏನೆಲ್ಲ ಬರುವಂಥದ್ದನ್ನ ಹೇಳ್ತಾ ಇದೆ ಅಂತ ಹೇಳಿ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂಥದ್ದು ಹೆಲ್ತ್ ಆಸ್ಪೆಕ್ಟ್. ತುಂಬಾ ಚೆನ್ನಾಗಿರೋವಂಥ ಹೆಲ್ತ್ ಬಂದಿದೆ. ಯಾವುದೇ ರೀತಿ ಅಂದ್ರೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಎಲ್ರ ಜೊತೆಗೆ ನಗ್ನಗ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ. ಯಾವುದೇ ರೀತಿ ನನಗೆ ತೊಂದರೆ ಅಂತ ಅನಿಸ್ತಾ ಇಲ್ಲ. ತುಂಬಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಹೆಲ್ತ್ ಅನ್ನ. ಏನೇನು ನಿಮ್ಮ ಒಂದು ನೀಡ್ ಇದೆ ಸೊ ಅದನ್ನ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಹಾಗಾಗಿ ಯಾವುದೇ ರೀತಿ ನನಗೆ ಹೆಲ್ತ್ ಇಶ್ಯೂಸ್ ಅಂತ ಅನಿಸ್ತಾ ಇಲ್ಲ ಇವಾಗ ನೋಡಿದಾಗ. ಪ್ರೆಸೆಂಟ್ ಮೂಮೆಂಟು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡೋವಂಥದ್ದು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ಅಥವಾ ಏನೋ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಏನಾದರೂ ಮಾಡ್ತಾ ಇದ್ದೀರಾ. ವೆಯ್ಟ್ ಲಾಸ್ ಮಾಡೋವಂಥದ್ದು ಇರ್ಬೋದು, ವೆಯ್ಟ್ ಗೇನ್ ಮಾಡೋವಂಥದ್ದು ಇರ್ಬೋದು, ಏನೋ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಡೆಫಿನೆಟ್ ಆಗಿ ಅದು ನಿಮಗೆ ವರ್ಕೌಟ್ ಆಗುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಎಕ್ಸಸೈಸ್ ನೀವು ಮಾಡ್ತಾ ಇದ್ದೀರಾ, ಡಯಟ್ ಮಾಡ್ತಾ ಇದ್ದೀರಾ, ಮಾಡಿ ಚೆನ್ನಾಗಿದೆ, ಏನೂ ತೊಂದರೆ ಅಂತ ನನಗೆ ಅನಿಸ್ತಾ ಇಲ್ಲ. ಹಿಂದೆ ಏನಾದರೂ ತೊಂದರೆಗಳಿದ್ರೆ ಪ್ರೆಸೆಂಟ್ ಮೂಮೆಂಟಲ್ಲಿ, ಹಿಂದೆನೂ ಕೂಡ ತೊಂದರೆ ಇಲ್ಲ ಅಂತ ಬರ್ತಾ ಇದೆ. ತುಂಬ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡಿದ್ದೀರಾ, ಹಾಗಾಗಿ ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ನಾನು ಬರುವಂಥ ದಿನಗಳು ನೋಡ್ತಾ ಇರೋವಂಥದ್ದು, ಸೊ ಇನ್ ಫ್ಯೂಚರಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿರೋವಂಥ ಎನರ್ಜಿ. ಏನಾದರೂ ಮ್ಯಾರಿಡ್ ಆಗಿದ್ದೀರಾ, ಏನಾದರೂ ಪ್ಲಾನಿಂಗ್ ಮಾಡ್ತಾ, ಬೇಬಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಮೊಮೆಂಟ್ ನಿಮಗೆ ತುಂಬಾ, ಅಂದ್ರೆ ಈ ಒಂದು ಟೈಮ್ ಪೀರಿಯಡ್ ತುಂಬಾ ಚೆನ್ನಾಗಿದೆ. ಸೊ ನೀವು ಪ್ಲಾನಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಅದು ನಿಮಗೆ ವರ್ಕೌಟ್ ಆಗುತ್ತೆ. ತುಂಬಾ ಚೆನ್ನಾಗಿರುವಂಥದ್ದು ನನಗೆ ಅನಿಸ್ತಾ ಇದೆ. ನಾರ್ಮಲ್ ಆಗಿದೆ ಎಲ್ಲ ಕೂಡ. ಇನ್ನು ಬರೋ ಅಂಥ ದಿನಗಳಲ್ಲಿ ಎಲ್ಲ ನಾನು ಹೇಳಿದೆ. ಹಾಗಿದ್ರೆ ನಿಮ್ಮ ಒಂದು ಇದು ಏನ್ ಹೇಳ್ತಾ ಇದೆ ಏನಂತಂದ್ರೆ, ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂದ್ರೆ, ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿ, ತುಂಬಾ ನಿಷ್ಠುರತೆ ಬೇಡ. ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ಇದನ್ನೇ ಮಾಡ್ಬೇಕು, ಹೀಗೆ ಫಾಲೋ ಮಾಡ್ಬೇಕು ಅನ್ನೋ ಅಂಥದ್ದು ಬೇಡ. ಓಕೆ, ರೆಸ್ಟ್ರಿಕ್ಷನ್ಸ್ ಎಲ್ಲ ಬೇಡ. ತುಂಬಾ ಚೆನ್ನಾಗಿದೆ. ಅದನ್ನ ರೂಟೀನ್ ಅನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು, ನಿಮ್ಗೆ ಚೆನ್ನಾಗಿರುತ್ತೆ. ಓಕೆ, ನಿಮ್ಮಷ್ಟಕ್ಕೆ ನೀವೇ ನಾನು ಇದೇ ಟೈಮಿಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅಫ್ಕೋರ್ಸ್ ಇರಬೇಕು, ಇಲ್ಲ ಅಂತಲ್ಲ, ಅದೊಂದು ಡಿಸಿಪ್ಲಿನ್ ಅಂತ ಹೇಳ್ಬೋದು. ಆ ಡಿಸಿಪ್ಲಿನನ್ನು ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಕೂಡ ಬರ್ತಾ ಇದೆ. ಓಕೆ, ಹಾಗಾಗಿ
ಚೆನ್ನಾಗಿದೆ, ಏನೂ ಇಲ್ಲ, ಆ ತೊಂದರೆಗಳು ಏನೂ ನನಗೆ ಕಾಣ್ತಾ ಇಲ್ಲ. ಇನ್ ಫ್ಯೂಚರಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ, ಸ್ಟ್ರಾಂಗ್ ಆಗಿರಿ, ಸ್ಟೇಬಿಲಿಟಿ ನಿಮಗೆ ಇದ್ದೇ ಇದೆ, ಏನೂ ತೊಂದರೆ ಇಲ್ಲ. ಹೆಲ್ತ್ ಆಸ್ಪೆಕ್ಟಿಂದ ತುಂಬ ಚೆನ್ನಾಗಿದೆ. ಓಕೆ, ಇನ್ನು ನಾನು ನಿಮ್ಮ ಒಂದು ಬಿಸ್ನೆಸ್ ಅಥವಾ ನಿಮ್ಮ ಒಂದು ಕರಿಯರನ್ನು ನೋಡ್ತಾ ಇದ್ದೀನಿ. ಕರಿಯರ್ ವೈಸ್ ಯಾವುದೋ ನಿಮಗೆ ಹೊಸ ಅಪಾರ್ಚುನಿಟೀಸ್ ಬಂದಿದೆ. ಸೊ ಅಪಾರ್ಚುನಿಟಿನ ನೀವು ಏನು ಕೈಗೆ ಎತ್ಕೊಂಡಿದ್ದೀರಾ, ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ನೀವೇನು ಅದನ್ನು ತಗೊಂಡಿದ್ದೀರಾ ಅಲ್ಲಿ ನಿಮಗೆ ಒಂದು ಹೆಲ್ಪ್ ಆಗಿದೆ. ಹೆಲ್ಪ್ ಅಂತಂದರೆ ನೋಡಿ, ಎಲ್ಲ ರೀತಿಯಿಂದ ನೀವು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೂಪರ್ ಆದಂಥ ಕಾರ್ಡ್ಸ್ ಬಂದಿದೆ ಕರಿಯರ್ ವೈಸ್ ಮಿಥುನ ರಾಶಿಯವರಿಗೆ. ಓಕೆ, ತೊಂದರೆ ಏನೂ ಇಲ್ಲ, ಸೂಪರ್ ಆಗಿರುವಂಥ ವೀಕ್ ಅಂತ ನಾನು ಹೇಳ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿ. ನೀವೇನು ಎಫರ್ಟ್ ಹಾಕಿದ್ದೀರಾ ನಿಮಗೆ ಅದಕ್ಕೆ ರಿಸಲ್ಟ್ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಅಫ್ಕೋರ್ಸ್ ನೀವು ಎಫರ್ಟ್ ಹಾಕಿದ್ದೀರಾ, ಸೊ ಅದು ನಿಮಗೆ ರಿಸಲ್ಟ್ ಕೊಡ್ತಾ ಇದೆ. ನಿಮ್ಮ ಜಾಬಲ್ಲಿ ನೀವೇನಾದರೂ ಒಂದು ಪ್ರಾಜೆಕ್ಟನ್ನು ತಗೊಂಡಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ, ಅದಕ್ಕೆ ನಿಮಗೆ ಪ್ರಮೋಷನ್ಸ್ ಅಂತ ಇರ್ಬೋದು. ಇನ್ನೂ ಹೇಳಬೇಕು ಅಂತಂದರೆ ಅಪ್ರಿಷಿಯೇಷನ್ ಅಂತ ಇರ್ಬೋದು. ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಆಸ್ಪೆಕ್ಟಿಂದ. ಓಕೆ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಎನರ್ಜೆಟಿಕ್ ಆಗಿದ್ದೀರಾ, ಒಂದು ಕಂಪ್ಲೀಟ್ ಎನರ್ಜಿ ಅಂತ ನಾನು ಹೇಳ್ಬೋದು ಫೈನಾನ್ಸ್ ವೈಸ್. ಯಾಕಂತಂದರೆ ಎಫರ್ಟಿಗೆ ತಕ್ಕ ಹಾಗೆ ರಿಸಲ್ಟ್ ಬರ್ತಾ ಇದೆ. ಓಕೆ, ಇನ್ನು ಫ್ಯೂಚರಲ್ಲಿ ಕೂಡ ನೋಡಿ, ಅಲ್ಲಿನೂ ಕೂಡ ತುಂಬ ಚೆನ್ನಾಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಹೌದು, ಫ್ಯೂಚರಲ್ಲಿ ಕೂಡ ನಿಮಗೆ ಇನ್ನೂ ಹೊಸ ಏನಂತಂದರೆ ಅಪಾರ್ಚುನಿಟೀಸು ಬರ್ಬೋದು. ತುಂಬ ಕಷ್ಟಪಟ್ಟು ನೀವು ಮುಂದೆ ಬರುವಂಥದ್ದು. ಇದು ಈಸಿಯಾಗಿ ಬಂದಿದೆ ಅಂತ ನಾನು ಹೇಳೋದಿಲ್ಲ. ನೀವು ಎಫರ್ಟ್ ತುಂಬ ಹಾಕ್ತೀರಾ. ಇನ್ನೂ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ನಿಮಗೆ ರಿಸಲ್ಟ್ ಗ್ರೋತ್ ಆಗುತ್ತೆ. ಅಷ್ಟು ನಿಮಗೆ ನಿಮ್ಮ ಕರಿಯರಲ್ಲಿ ಫೈನಾನ್ಸ್ ವೈಸ್ ನಿಮಗೆ ನಿಮ್ಮ ಒಂದು ಹೆಲ್ತ್ ಇರ್ಬೋದು, ವೆಲ್ದಿ ಮತ್ತು ನೇಮ್ ಫೇಮ್ ಅಂತ ಏನು ಹೇಳ್ತೀವಿ, ಸೊ ಆ ನೇಮ್ ಫೇಮ್ ಕೂಡ ನಿಮಗೆ ಕೊಡುವಂಥದ್ದು ಇನ್ ಫ್ಯೂಚರಲ್ಲಿ ನನಗೆ ಕಾಣ್ತಾ ಇದೆ. ತುಂಬ ತುಂಬ ಎಕ್ಸಲೆಂಟ್ ಆಗಿರೋವಂಥ ಒಂದು ಕಾರ್ಡ್ಸ್ ಎಲ್ಲ ಬಂದಿದೆ. ಔಟ್ಕಮ್ ತುಂಬ ಚೆನ್ನಾಗಿ ನೋಡಿ, ಹೀಗೆ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಎಂಪ್ಲಾಯೀಸ್ ನಿಮ್ಮ ಕೆಳಗಡೆ ಏನಾದರೂ ಇದ್ದಾರಾ, ಅವ್ರ ಬಗ್ಗೆ ನೀವು ಕೇರಿಂಗ್ ಇದ್ದೀರಾ. ಬೇರೆದವರು ಬಂದರೂ ಕೂಡ ಅವ್ರಿಗೆ ಅಡ್ವೈಸ್ ಕೊಡೋ ಹಾಗಿದ್ದೀರಾ. ತುಂಬ ಜೆಂಟಲ್ ಆಗಿರ್ತೀರಾ. ಯಾರಿಗೂ ಕೂಡ ಹಾರ್ಮ್ ಆಗೋ ರೀತಿ ನೀವು ಮಾತಾಡೋದಿಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ. ಅಂದರೆ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಒಂದು ಆಕ್ಟಿವೇಟ್ ಆಗಿದೆ. ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗಿ ಅದ್ರ ಥ್ರೂ ನಿಮಗೆ ಇನ್ನೂ ಹೊಸ ಐಡಿಯಾಸ್ ಬರುವಂಥದ್ದು, ಮತ್ತು ಕೋಆರ್ಡಿನೇಷನ್ ಇರ್ಬೋದು ನಿಮ್ಮ ಎಲ್ಲ ವರ್ಕರ್ಸ್ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ಒಂದೇ ಏನಂತಂದರೆ, ಯಾರಾದರೂ ಎಮೋಷ್ನಲ್ ಆಗಿ ನಿಮಗೆ ಏನಾದರೂ ಸ್ವಲ್ಪ ನಿಮ್ಮ ಒಂದು ಈ ಒಂದು ಎನರ್ಜಿಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ನನಗೆ ಕಾಣುತ್ತೆ. ಬಟ್ ನೋಡಿ, ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು, ಅಷ್ಟು ದೊಡ್ಡ ಡೀಲ್ ಏನಲ್ಲ. ನಿಮಗೆ ಅಫ್ಕೋರ್ಸ್ ನಿಮಗೆ ಗೊತ್ತಾಗುತ್ತೆ ಯಾರು ನನ್ನ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರ ಜೊತೆಗೆ ನಾನು ಹೇಗಿರಬೇಕು ಏನು ಅನ್ನುವಂಥದ್ದು. ಆದರೂ ಕೂಡ ಯಾರಾದರೂ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಇನ್ ಫ್ಯೂಚರಲ್ಲಿ ನೋಡಿ, ಏನಾದರೂ ಹೊಸ ಅಪಾರ್ಚುನಿಟಿ ನಿಮಗೆ ಬಂದರೆ, ಅಫ್ಕೋರ್ಸ್ ಮನಿ ವೈಸ್ ನಿಮಗೆ ಅಪಾರ್ಚುನಿಟೀಸ್ ಬರ್ಬೋದು. ಓಕೆ, ಸ್ವಲ್ಪ ನೀವು ಥಿಂಕ್ ಮಾಡಿ, ವಿಚಾರ ಜಾಸ್ತಿ ಮಾಡಿ, ದುಡ್ಡು ಮಾಡೋದು ಹೇಗೆ ಅಂತ ನಿಮಗೆ ಇನ್ನೂ ಇದರಲ್ಲಿ ಬರುತ್ತೆ. ಹೊಸ ಆಸ್ಪೆಕ್ಟ್ಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ವಿಚಾರ ಮಾಡಿ ಮುಂದೆ ಹೋಗಿ, ಇನ್ನೂ ನಿಮ್ಮ ಒಂದು ಫೈನಾನ್ಸಲ್ಲಿ ಇನ್ನೂ ನಿಮಗೆ ಗ್ರೋತ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಹಾಗಾಗಿ ಯಾವುದೇ ರೀತಿ ಡೌಟ್ ಬೇಡ. ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಇರ್ಬೋದು, ಬರುವಂಥ 1 to 10th ಏಪ್ರಿಲ್ವರೆಗೂ ಮಿಥುನ ರಾಶಿಯವರಿಗೆ ತುಂಬ ತುಂಬ ಚೆನ್ನಾಗಿದೆ.
ಓಕೆ, ತುಂಬ ಬ್ಯೂಟಿಫುಲ್ ಕಾರ್ಡ್ ಅಂತ ಬಂದಿದೆ. ಎಕ್ಸಲೆಂಟ್. ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಎಷ್ಟು ರೆಸೊನೇಟ್ ಆಗುತ್ತೆ ಅದನ್ನ ತಿಳಿಸಿ, ನನಗೂ ಕೂಡ ಒಂದು ಕನ್ಫರ್ಮೇಷನ್ ಇರುತ್ತೆ. ಅಫ್ಕೋರ್ಸ್ ನೀವು ರೀಡಿಂಗಿಗೆ ಕನೆಕ್ಟ್ ಆದರೆ ನಿಮಗೆ ತುಂಬ ಚೆನ್ನಾಗಿ ರೀಡಿಂಗ್ ಬರುತ್ತೆ ಅನ್ನೋವಂಥದ್ದು ನಾನು ಹೇಳ್ಬೋದು. ಮತ್ತೆ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೂ ಕೂಡ ರೀಡಿಂಗ್ ಅನ್ನ ಶೇರ್ ಮಾಡಿ. ನಾಟ್ ಓನ್ಲಿ ಮಿಥುನ್ ರಾಶಿ, ಎಲ್ಲ ರಾಶಿದು ನಾನು ಹಾಕಿರ್ತೀನಿ. ಹಾಗಾಗಿ ಅವರು ಕೂಡ ಅವ್ರದ್ದು ರಾಶಿ ಏನಿದೆ ಅವ್ರು ಚೆಕ್ ಮಾಡಿಕೊಂಡು ಅವ್ರಿಗೆ ಏನಾದರೂ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಅಟ್ಲೀಸ್ಟ್ ನೋಡಿ, ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಅಂತ ಅಲ್ಲ, ನೀವು ಏನಾದರೂ ಪರ್ಸನಲ್ ರೀಡಿಂಗ್ ತಗೊಂಡ್ರೆ ನಾವು ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ನಾನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದರದ್ದು ದೋಷ ಕಡಿಮೆ ಮಾಡ್ಕೊಳ್ಳೋದು ನಾನು ಹೇಳ್ಬೋದು. ನಿಮಗೆ ಮುಂದೆ ಹೇಳ್ತೀನಿ ನಾನು ಪರ್ಸನಲ್ ರೀಡಿಂಗಿಗೆ ಬಂದಾಗ. ಬಟ್ ಇವಾಗ ಏನಿದೆ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ, ಅವೇರ್ನೆಸ್ ಬರುತ್ತೆ, ಓ ಈ ರೀತಿ ಇದೆ ಅಂತ ಹೇಳಿ, ಓಕೆ ಅನ್ನೋವಂಥದ್ದು ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಹಾಗಾಗಿ ಇನ್ನು ನಿಮಗೆ ನಾನು ಆಲ್ರೆಡಿ ಹೇಳಿದೆ ಯಾವ ರೀತಿ ಇದೆ ಅಂತ ಹೇಳಿ. ರೀಡಿಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆಯ್ತಾ? ಹಾಗಿದ್ರೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.